ಹೊಸ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರೋಕ್ಕೆ ಸಿದ್ಧತೆ ಎಲ್ಲ ಶುರುವಾಗಿದೆ. ನೀವು ಡೆಲ್ಲಿಗೆ ಬಂದಿರಿ, ಸಹಜವಾಗಿ ಡೆಲ್ಲಿಗೆ ಎಲ್ಲ ಸಚಿವ ಆಕಾಂಕ್ಷಿಗಳು ಬಂದಿದ್ದಾರೆ. 3 ವರ್ಷ ಒಳ್ಳೆ ರೀತಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದೀನಿ, ಗುರುತರವಾದಂಥ ಬದಲಾವಣೆಯನ್ನು ತಂದಿದ್ದೀನಿ. ಸೊ ಇನ್ನೂ 2 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಾನು ಎಲ್ಲರನ್ನೂ ಕೇಳಿದ್ದೀನಿ. ಏನು ಹೈಕಮಾಂಡ್ ನಿರ್ಧಾರ ತಗುತ್ತೋ ಅದನ್ನ ನಾವೆಲ್ಲರೂ ಪಾಲಿಸ್ತೀವಿ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಭೇಟಿಯಾಗಿ ಯಾಕಂದ್ರೆ ಈ ಬಾರಿ ಎಲ್ಲ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋ ಒತ್ತಾಯ ಜಾಸ್ತಿ ಇದೆ. ಮತ್ತೆ ಯಂಗ್ ಕ್ಯಾಬಿನೆಟ್ ಇರಬೇಕು ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ಆರೋಪಿಗೆ ಕೈ ಬಿಡಬೇಕು. ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ, 3 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಪಕ್ಷದ ಡಿಸ್ಟ್ರಿಕ್ಟ್ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ, ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ನಾವೇನೇನು ಮಾಡಿದೀವಿ ಅಂತ ನಾವು ಇಡ್ತೀವಿ, ಅವರ ಎದುರುಗಡೆ ನಮ್ಮ ಪ್ರಸ್ತಾವನೆಗಳನ್ನ ಇಡ್ತೀವಿ. ಏನೇ ಇದ್ರೂ ಕೂಡ ಅಳೆದು ತೂಗಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗೋದನ್ನ, ಜನರಿಗೆ ಒಳ್ಳೇದಾಗೋದನ್ನ ಮತ್ತು 2028 ಚುನಾವಣೆಯಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ತರೋದನ್ನ ನೋಡಿ ಅಳೆದು ತೂಗಿ ಮಾಡ್ತಾರೆ. ವಾಟೆವರ್ ಹೈಕಮಾಂಡ್ ಹೇಳಿದ್ರು, ಹೈಕಮಾಂಡ್ ಮಾಡಿದ್ರು, ಅದಕ್ಕೆಲ್ಲ ಸರ್ವಾನುಮತದಿಂದ ಸಮ್ಮತಿಯನ್ನು ಸೂಚಿಸ್ತೀವಿ. ಅಲ್ಲ, ಈ ದೊಡ್ಡ ನಾಯಕರನ್ನೆಲ್ಲ ಭೇಟಿಯಾಗಿ ಬಂದ್ರೆ ಹೌದು ಹೌದು ಹೌದು. ನೋಡಿ, ನನ್ನ ಒಂದು ಬೇಡಿಕೆ ಏನು ಅಂತಂದ್ರೆ, ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಿ ಅಂತ ಬೇಡಿಕೆ. 33% ರಿಸರ್ವೇಶನ್ ಬರುವಂತ ಈ ಸಂದರ್ಭದಲ್ಲಿ ಮಹಿಳಾ ನಾಯಕತ್ವವನ್ನ ಬೆಳೆಸಬೇಕನ್ನೋದು ಮೊದಲಿಂದನೂ ಕೂಡ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಆಸೆ, ಖರ್ಗೆ ಸಾಹೇಬ್ರ ಆಸೆ. ಸೊ ಅದ್ರ ಪ್ರಕಾರ ಮಹಿಳೆಯರಿಗೆ ಜಾಸ್ತಿ ಪ್ರಾತಿನಿಧ್ಯ ಕೊಡಿ ಅಂತ ನಂದು ಹೇಳೋದ್ರ ಜೊತೆಯಲ್ಲಿ ಮಹಿಳೆಯರಿಗೆ ಇನ್ನು ಸ್ವಲ್ಪ ಜಾಸ್ತಿ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಿಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.